ಪೀಪಲ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ವಿವೇಕಾನಂದ HK. ಇವತ್ತು ಒಂದು ಹೊಸ ರೀತಿಯ ವಿಷಯವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಇದು ನಿಮಗೆಲ್ಲ ಗೊತ್ತಿರೋದೆ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ, ನಾನೊಬ್ಬ ಮನಃಶಾಸ್ತ್ರಜ್ಞನೇನೂ ಅಲ್ಲ. ನನಗೆ ಆಗಿರುವ ಈ 57 ವರ್ಷದ ಅನುಭವದಲ್ಲಿ, ಈ ಸಮಾಜವನ್ನು ನಾನು ನೋಡಿರುವ ದೃಷ್ಟಿಕೋನದಲ್ಲಿ ಮನಸ್ಸಿನ ಬಗ್ಗೆ ನನ್ನ ಅನುಭವದ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಜನಗಳಿಗೆ ಕಾಡ್ತಾ ಇರುತ್ತೆ, ಹಾಗೆ ಮುಂದಕ್ಕೂ ಹೋಗ್ತಾ ಇರುತ್ತೆ ನಿರಂತರವಾಗಿ. ಏನು ಅಂದರೆ ಮನಸ್ಸು, ಈ ಮನಸ್ಸಿದೆಯಲ್ಲ, ಇದು ಅನೇಕ ಗೊಂದಲಗಳಿಗೆ, ಖುಷಿಗಳಿಗೆ, ದುಃಖಗಳಿಗೆ, ನೋವುಗಳಿಗೆ ಎಲ್ಲಕ್ಕೂ ಕಾರಣ ಆಗೋದೇ ನಮ್ಮ ಮನಸ್ಸು. ಹಾಗಾದರೆ ಏನು ಮನಸ್ಸಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ? ಸಾಮಾನ್ಯವಾಗಿ ಏನು ಯೋಚನೆ ಮಾಡದೆ ಸುಮ್ಮನೆ ಹಾಗೆ ಹೋಗ್ತಾ ಇದ್ರೆ ಬದುಕು ಹೋಗ್ತಾ ಇರುತ್ತೆ, ಮನಸ್ಸು ಅದೇ ಥರ ಹೋಗ್ತಾ ಇರುತ್ತೆ. ಆದರೆ ಬದುಕಿನಲ್ಲಿ ಏರಿಳಿತಗಳು ಬರ್ತವೆ. ಸಾಮಾನ್ಯವಾಗಿ ಸುಖ ಬಂದಾಗ ಈ ಮನಸ್ಸು ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳೋದು ಬೇಕಾಗಿಲ್ಲ. ಈಗಲೂ ಕೂಡ ನೀವು ನಾನು ಬದುಕಲ್ಲಿ ಸುಖವಾಗಿದ್ದೀನಿ, ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಂದರೆ ನನ್ನ ಈ ಮಾತುಗಳನ್ನು ನೀವೇನು ಕೇಳಬೇಕಾಗಿಲ್ಲ. ನನ್ನ ಈ ಮಾತುಗಳು, ಈ ಅನುಭವಗಳನ್ನು ನಾನು ಹಂಚ್ಕೊಳ್ತಾ ಇರೋದು ನಿಮಗೆ ಮನಸ್ಸಿನಲ್ಲೇ ಒಂದಷ್ಟು ಗೊಂದಲ, ಬದುಕಿನಲ್ಲಿ ಒಂದಷ್ಟು ಗೊಂದಲ, ದ್ವಂದ್ವಗಳು ಮತ್ತು ತುಂಬ ಕಷ್ಟವಾಗಿದೆ, ಬದುಕೋದು ಕಷ್ಟ ಆಗ್ತಾ ಇದೆ, ಬದುಕು ಅಸಹನೀಯವಾಗ್ತಿದೆ ಅನ್ನುವಂತಹ ಸಂದರ್ಭದಲ್ಲಿ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಅಥವಾ ನಾವು ಹೇಗೆ ಆ ಮನಸ್ಸನ್ನು ನಿಯಂತ್ರಣಕ್ಕೆ ಪಡೀಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅನಾವಶ್ಯಕವಾಗಿ ನಮಗೆಲ್ಲ ಗೊತ್ತಿದೆ ಅಂತೇಳಿ ನೆಮ್ಮದಿ ಇರುವ ಮನಸ್ಸನ್ನು ಹಾಳು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಆಲ್ರೆಡಿ ನೆಮ್ಮದಿಯನ್ನು ಕಳ್ಕೊಂಡಿರೋ ಮನಸ್ಸು ಏನಾದರೂ ಇದ್ರೆ ಅದು ನೀವು ಕೇಳಿ, ಆ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ತರಲಿಕ್ಕೆ ಸಾಧ್ಯವಾಗುವ ಅನ್ನುವ ಒಂದು ಪ್ರಯತ್ನ ಅಷ್ಟೇ. ಮನಸ್ಸು ಅನ್ನೋದು ಒಂಥರ ರೀಚಾರ್ಜಬಲ್ ಬ್ಯಾಟ್ರಿ ಇದ್ದಂಗೆ, ರೀಚಾರ್ಜಬಲ್ ಟ್ರ್ಯಾಪ್ ಇದ್ದಂಗೆ. ಈ ಮನಸ್ಸು ಆಗಾಗ ಬ್ಯಾಟ್ರಿ ಡೌನ್ ಆಗ್ತಾ ಇರುತ್ತಲ್ಲ, ಹಾಗೆ ಬ್ಯಾಟ್ರಿ ಡೌನ್ ಆಗ್ತಾ ಇರುತ್ತೆ. ನೀವು ಮನಸ್ಸನ್ನ ನೀವೇ ನಿಮ್ಮ ಮನಸ್ಸಿನಲ್ಲಿ ಚಾರ್ಜ್ ಮಾಡ್ಕೋತಾ ಇರಬೇಕು. ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಆ ಮಾರ್ಗಗಳ ಮುಖಾಂತರ, ಅದನ್ನು ಹೇಳ್ತೀನಿ, ಆ ಮಾರ್ಗಗಳ ಮುಖಾಂತರ ನಿಮ್ಮ ಮನಸ್ಸನ್ನ ನೀವು ಚಾರ್ಜ್ ಮಾಡಿಕೊಂಡು ಮತ್ತೆ ಹೋಗ್ತಾ ಇರಬೇಕು. ಅದಕ್ಕೆ ಈ ಸಂದರ್ಭದಲ್ಲಿ ಬೇಂದ್ರೆ ಅವರ ಒಂದು ಮಾತು ಹೇಳ್ತಾರೆ, ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ ನಮಗೆ ಏಕೆ ಬಾರದು ಅಂತ. ಅವರು ಈ ಥರದ ಒಂದು ಮನಸ್ಸಿನ ಅನುಭವದ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಂದರೆ ನಿದ್ದೆಗೊಮ್ಮೆ ನಿತ್ಯ ಮರಣ ಅಂದರೆ ಎಲ್ಲ ಮರೆತು ಬಿಡಬೇಕು ಅಂತ. ಆದರೆ ಅದು ಅಷ್ಟು ಸುಲಭ ಇಲ್ಲ. ನೀವು ಮಲಗ್ತೀವಿ, ನಿದ್ದೆನೇ ಬರೋದಿಲ್ಲ ಎಷ್ಟೋ ಜನಕ್ಕೆ. ನಿದ್ದೆ ಬಂದರೂ ಮತ್ತು ಬೆಳಗ್ಗೆ ಎದ್ದಾಗ ಇದೇ ಮನಸ್ಥಿತಿನೇ ಕ್ಯಾರಿ ಆಗ್ತಾ ಇರುತ್ತೆ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ತುಂಬ ಕಷ್ಟಗಳು ಬಂದಾಗ ಸಾಮಾನ್ಯವಾಗಿ ಒಂದು ಹಂತದಲ್ಲಿ ಎಲ್ಲಿ ಕಷ್ಟಗಳು ಯಾವಾಗ ನಮಗೆ ಗೊತ್ತಾಗುತ್ತೆ ಅಂತ. ಮೊದಲು 1 ರಿಂದ 5 ವರ್ಷದಲ್ಲೂ ನೀವು ಯಾವುದೇ ಸಂದರ್ಭದಲ್ಲಿರಿ, ಬಡವರಾಗಿರಿ, ಶ್ರೀಮಂತರಾಗಿರಿ, ಮನಸ್ಸಿಗೆ ಏನು ಅಂತಹ ದೊಡ್ಡ ವ್ಯತ್ಯಾಸಗಳೇನು ಗೊತ್ತಾಗಲ್ಲ. ಇನ್ನೂ ಅರಿವಾಗೋದಿಲ್ಲ. ನಮ್ಮ ಮುಂದೆ ದೊಡ್ಡ ಆಘಾತಗಳು, ಅಪ್ಪ ಅಮ್ಮ ಸತ್ತೋದ್ರು, ಅಥವಾ ಆಕ್ಸಿಡೆಂಟ್ ಆಯಿತು, ಇನ್ನೊಂದಾಯಿತು, ಅಥವಾ ಬಡತನನೋ, ಊಟಕ್ಕಿಲ್ವೋ, ಅವೆಲ್ಲ ತೀರಾ ಆಳಕ್ಕೇನು ಹೋಗೋದಿಲ್ಲ 5 ವರ್ಷದ ಮನಸ್ಥಿತಿಯಲ್ಲಿ. ಸುಮ್ಮನೆ 5 ರಿಂದ 15 ವರ್ಷ ಅಂತ ಇಟ್ಕೊಳ್ಳಿ. ಇನ್ನೊಂದು ಮುಂದಿನ 10 ವರ್ಷಗಳು ಅಲ್ಲಿ ಮನಸ್ಸು ನಿಧಾನವಾಗಿ ಅರಳುತ್ತಾ ಹೋಗುತ್ತೆ. ನಾವು ಹುಟ್ಟಿದ ಪ್ರದೇಶ, ನಮ್ಮ ತಂದೆ ತಾಯಿ, ಅವರ ಆರ್ಥಿಕ ಪರಿಸ್ಥಿತಿ, ಅವರ ಧರ್ಮ, ಅವರ ಜಾತಿ, ಅವರ ಶೈಕ್ಷಣಿಕ ವ್ಯವಸ್ಥೆ, ಅವರ ಆರ್ಥಿಕ ಪರಿಸ್ಥಿತಿ, ಮತ್ತು ನಾವು ಏನು ಕೆಲಸ ಮಾಡ್ತೀವೋ, ಶಾಲೆಗೆ ಹೋಗ್ತೀವೋ, ಏನೋ, ಈ ಎಲ್ಲವೂ ಸೇರ್ಕೊಂಡು ಈ ಮನಸ್ಸಿನಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಒಂದಷ್ಟು ಮನಸ್ಸಿನಲ್ಲಿ ಭಾವನೆಗಳು ಹೇಳ್ತಾ ಹೋಗ್ತವೆ. ಅದು ಕೂಡ ಹೆಚ್ಚು ಕಡಿಮೆ ನೆಗ್ಲಿಜಬಲ್. ಅಲ್ಲೂ ಕೂಡ ತೀರಾ ಆಳಕ್ಕೆ ಹೋಗುವಂಥದ್ದು ಏನೂ ಇರೋದಿಲ್ಲ. ಹೆಚ್ಚು ಕಡಿಮೆ ಈ ಆಧುನಿಕ ಕಾಲದಲ್ಲಂತೂ ಶಿಕ್ಷಣಕ್ಕೆ ನಾವು ಬಂದ್ಬಿಡ್ತೀವಿ. ಎಲ್ಲರೂ ಹೆಚ್ಚು ಕಡಿಮೆ ಶಿಕ್ಷಣಕ್ಕೆ ಬಂದಿರಿಂದ ಶಾಲೆಗಳಲ್ಲೇ ಆಗ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಏನೂ ಏರಿಳಿತಗಳಾದರೆ, ಅಂದರೆ ನಾನು ಹೇಳಿದ್ನಲ್ಲ ಆಗಲೇ, ಆ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿನೋ ಅಥವಾ ಹಣಕಾಸಿನ ತಂದೆ ತಾಯಿಗಳು ಅಥವಾ ಅಣ್ಣ ತಮ್ಮಂದರಲ್ಲಿ ಏನೇನೋ ತೊಂದರೆಗಳಾಗೋದು, ಮನೆಯಲ್ಲಿ ಗಲಾಟೆ ಆಗೋದು, ಅಥವಾ ಅವರು ತೀರ್ಕೊಳ್ಳೋದು, ಈ ಥರ ಆದಾಗ ಒಂದಷ್ಟು ವ್ಯತ್ಯಾಸಗಳಾಗ್ತವೆ. ಬದುಕು ಬೇರೆ ದಿಕ್ಕಿಗೆ ಹೋಗ್ಬೋದು. ಆಗಲೂ ಕೂಡ ಮನಸ್ಸು ಹೆಚ್ಚು ಕಡಿಮೆ ತೀರಾ ಹಂತಕ್ಕೆ ಹೋಗಲ್ಲ. ಈ 15 ವರ್ಷಗಳ ನಂತರ, ಈ ಟೀನೇಜ್ ಅಂತಾರೆ, ಅದು 12ಕ್ಕೆ ಸ್ಟಾರ್ಟ್ ಆಗ್ಬೋದು. ಆದರೆ ಈ ಟೀನೇಜ್ ಇದೆಯಲ್ಲ, ಇದು ಒಂದು ಸವಾಲಿನ ಬದುಕಿನಲ್ಲಿ, ಒಂಥರ ಬದುಕಿನ ಪಯಣದಲ್ಲಿ ಅತ್ಯಂತ ಸವಾಲು, ಮತ್ತು ನಮ್ಮನ್ನು ರೂಪಿಸೋದೆ, ಮುಂದಿನ ಬದುಕಿಗೆ ರೂಪಿಸೋದೆ ಈ ಟೀನೇಜ್ಗಳು. ಸುಮಾರು 15 ರಿಂದ 20 ಅಥವಾ 25 ಅಂತ ಇಟ್ಕೊಳ್ಳಿ. ಅಂದರೆ ಅಲ್ಲಿ ಶಿಕ್ಷಣವೋ, ಉದ್ಯೋಗವೋ, ಅಥವಾ ಅಲ್ಲಿ ನಮ್ಮ
ಹವ್ಯಾಸಗಳು ಅಭ್ಯಾಸಗಳಲ್ಲಿ ದಾರಿ ತಪ್ಪೋದು ಅಥವಾ ಪ್ರೀತಿ ಪ್ರೇಮದ ಬಲೆಗೆ ಸಿಕ್ಕಾಕೊಳ್ಳೋದು, ಈ ಥರದ್ದು ಎಲ್ಲ ಸಾಧ್ಯತೆಗಳು ಇರುವುದು, ಅಥವಾ ನಾವೊಬ್ಬ ಕ್ರಿಮಿನಲ್ ಆಗೋದು, ಅಥವಾ ಭವಿಷ್ಯದ ಒಳ್ಳೆ ನಾಯಕನಾಗೋದು, ವಿಜ್ಞಾನಿ ಆಗೋದು, ಕ್ರೀಡಾಪಟು ಆಗೋದು, ರಾಜಕೀಯ ವ್ಯಕ್ತಿ ಆಗೋದು, ವ್ಯಾಪಾರಿ ಆಗೋದು, ಈ ಎಲ್ಲವೂ ಕೂಡ ಬಹುತೇಕ ಸಾಮಾನ್ಯವಾಗಿ ನಿರ್ಧಾರ ಮಾಡುವುದು ಅಲ್ಲೇ ಆಗ್ಬಿಡೋದಿಲ್ಲ. ಆದರೆ ಅದು ಈ 15ರಿಂದ 25 ವರ್ಷಗಳ ಅತ್ಯಮೂಲ್ಯ ಸಮಯದಲ್ಲಿ ನಮಗೆ ಇದು ಕಾಣುತ್ತೆ. ಮತ್ತು ಇಲ್ಲಿ ಇನ್ನೂ ಒಂದು, ಇದು ಹೊರಗಿನ ಸಾಧ್ಯತೆಗಳಾದರೆ ಕುಟುಂಬದವರ ಜೊತೆ ಬಹುತೇಕ ಸಂಘರ್ಷ ಸಾಧ್ಯತೆ ಇರೋದೇ ಇದು. ಅಂದರೆ ಆ ಟೀನೇಜಲ್ಲಿ ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಒಂದಷ್ಟು ಘರ್ಷಣೆಗಳು ಸಾಮಾನ್ಯವಾಗಿ ನಡೆಯುತ್ತವೆ. ಅಂದರೆ ಮಕ್ಕಳ ಕೆಲವು ವರ್ತನೆಗಳು ತಂದೆಯವರಿಗೆ ಇರಿಟೇಟ್ ಆಗೋದು, ಅಥವಾ ತಂದೆ ತಾಯಿಯ ಕೆಲವು ವರ್ತನೆಗಳು ಮಗನಿಗೆ ಇರಿಟೇಟ್ ಆಗೋದು, ಈ ಥರದ ಒಂದು ಸಂಘರ್ಷ ಭಾರತೀಯ ಕುಟುಂಬಗಳಲ್ಲಿ ನಾವು ನೋಡ್ತೀವಿ. ಒಳ್ಳೆಯವರು ತಂದೆ ತಾಯಿ ಮಾತನ್ನ ಪ್ರೀತಿಸಿ ಗೌರವಿಸೋರು, ಅಥವಾ ಮಕ್ಕಳನ್ನ ಸ್ವತಂತ್ರ ಕೊಟ್ಟು ಬೆಳೆಸೋರು, ಆ ಥರದ್ದು ಕೆಲವು ಒಂದು 5-10% ಬಿಟ್ಟರೆ ಬಹುತೇಕ ಸಾಮಾನ್ಯ ವರ್ಗದ ಕುಟುಂಬದಲ್ಲಿ ಈ ರೀತಿಯ ಸಂಘರ್ಷಗಳು ಆಗುತ್ತವೆ. ಮೊದಲು ಅದು ಹೆಚ್ಚು ಬರೀ ಗಂಡು ಮಕ್ಕಳ ಮೇಲೆ ಮಾತ್ರ ಆಗ್ತಿತ್ತು, ಈಗಿಲ್ಲ. ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಇಬ್ಬರು ಕೂಡ ಆ ತಂದೆ ತಾಯಿಗಳ ಜೊತೆ ಸಂಘರ್ಷವನ್ನ ಏರ್ಪಡುತ್ತವೆ. ಈ ಸಂಘರ್ಷದ ಫಲಿತಾಂಶ ಏನು? ಇದು ಖಂಡಿತವಾಗ್ಲೂ ಏನಾದರೂ ದೊಡ್ಡ ಘರ್ಷಣೆಗೆ ಹೋಗಿ ಮನೆ ಬಿಟ್ಟು ಹೋಗೋದು, ಓಡೋಗೋದು, ಲವ್ ಮಾಡೋದು, ಕೆಲಸ ಬಿಟ್ಟು ಹೋಗೋದು, ಅಥವಾ ಈ ಥರದ್ದು ದೊಡ್ಡದಾಗಬಹುದು. ಏನೂ ಆಗದೆ ಸಣ್ಣ ಪುಟ್ಟ ಸಂಘರ್ಷಗಳಲ್ಲಿ ಹಾಗೋ ಹೀಗೋ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಅದು ಒಂದು ಜವಾಬ್ದಾರಿಯುತವಾಗಿ ಹೋಗಬಹುದು. ಅದು 25 ವರ್ಷದ ಬದುಕಿನ ಪಯಣ. ಈ 25 ವರ್ಷಗಳ ನಂತರ ಮುಂದೆ ಇರೋದಿದೆಯಲ್ಲ, ಉದ್ಯೋಗ ಮತ್ತು ವೈವಾಹಿಕ ಜೀವನಕ್ಕೆ ಕಾಲಿಡೋದಿದೆಯಲ್ಲ, ಇದು ಬದುಕಿನ ಇನ್ನೊಂದು ಪಯಣ. ಇಲ್ಲಿ ನಿಮ್ಮ ಮನಸ್ಸಿದೆಯಲ್ಲ, ಈ ಮನಸ್ಸಿದ ನಿಜವಾದ ಪರೀಕ್ಷೆ, ಮನಸ್ಸಿನ ನಿಯಂತ್ರಣದ ನಿಜವಾದ ಪರೀಕ್ಷೆ ಆಗೋದೇ ಇಲ್ಲಿ. ಯಾಕೆಂದ್ರೆ ಇಲ್ಲಿ ನೀವು ಒಂದು ತಂದೆ ತಾಯಿಗಳ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ನಿಮ್ಮ ಉದ್ಯೋಗವನ್ನ ಅಥವಾ ಬದುಕಿನ ಮಾರ್ಗವನ್ನ, ಉದ್ಯೋಗ ಅಂತ ಹೇಳಲ್ಲ, ಅದು ಬಿಸ್ನೆಸ್ ಇರ್ಬೋದು, ವೃತ್ತಿ ಇರ್ಬೋದು, ಏನೇ ಆಗಿರಲಿ, ಬದುಕಿನ ಮಾರ್ಗವನ್ನ, ಜೊತೆಗೆ ಒಂದು ಕೌಟುಂಬಿಕ ವ್ಯವಸ್ಥೆ, ಇದು ಹೆಚ್ಚು ಕಡಿಮೆ 35ರಿಂದ 40ರವರೆಗೂ ಈ ಹಂತದ ಮನಸ್ಥಿತಿಗಳಿರ್ತವೆ. ಇಲ್ಲೇ ಮನಸ್ಸು ಒಂದಷ್ಟು ಸಂಘರ್ಷಗಳನ್ನ, ನೋವುಗಳನ್ನ, ಕಷ್ಟಗಳನ್ನ ಅನುಭವಿಸ್ತಾನೆ ಇರುತ್ತೆ. ಇದ್ರೊಳಗಡೆ ನೋಡಿ, ಒಂದು ಇಲ್ಲಿ ನಾನು ವ್ಯವಹಾರ ಅಂತೆಲ್ಲ ಹೇಳಿದೆ, ಇಲ್ಲಿ ನಿಮ್ಗೆ ಬಹಳ ದೊಡ್ಡ ಹೊಡೆತ, 25 ಒಳಗಡೆ ಬಹಳ ದೊಡ್ಡ ಹೊಡೆತ ಏನು ಬಿದ್ದಿರೋದಿಲ್ಲ. ಅಂದ್ರೆ ತಂದೆ ತಾಯಿಗಳು ನಮ್ಮಿಂದ ದೂರ ಆಗೋದು, ಆ ಥರದ್ದು ಬಿಟ್ರೆ, ಅಥವಾ ಈ ಪ್ರೇಮ ವಿವಾಹದ ವೈಫಲ್ಯಗಳು, ಇವೆರಡು ಇದಾವಲ್ಲ, ಇಲ್ಲಿ ಬಹುತೇಕ ಹೊಡೆತ ಬೀಳುವ ಸಾಮಾನ್ಯ ಇದ್ದೇ ಇರುತ್ತೆ. ಒಂದು ತಂದೆ ತಾಯಿಗಳು ನಮ್ಮಿಂದ ನಿರ್ಗಮನ ಆಗಬಹುದು, ಅದೊಂದು ಬಹಳ ದುಃಖ. ಇನ್ನೊಂದು ಪ್ರೇಮ ವೈಫಲ್ಯ. ಪ್ರೇಮ ಯಶಸ್ವಿ ಆದ್ರೆ ಅದೊಂದು ಸಮಸ್ಯೆ ಆಗೋದಿಲ್ಲ. ಪ್ರೇಮ ವೈಫಲ್ಯ ಮತ್ತು ದುರಭ್ಯಾಸ, ಇವನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ, ನಿಮ್ಮ ಮನಸ್ಸು ಹೇಗೆ ಅದನ್ನ ಸ್ವೀಕರಿಸುತ್ತೆ ಮತ್ತು ಅದಕ್ಕೆ ಪ್ರತಿಕ್ರಿಯಿಸುತ್ತೆ ಅನ್ನೋದ್ರ ಮೇಲೆ ಅನೇಕರ ಭವಿಷ್ಯ ನಿರ್ಧಾರ ಆಗುತ್ತೆ. ನೀವು ಪ್ರೇಮ ವೈಫಲ್ಯದಿಂದ ಪಾಠ ಕಲಿತು ಬದುಕಲ್ಲಿ ಮುಂದೆ ಆಗ್ಬೋದು, ಅಥವಾ ಗಡ್ಡ ಬಿಟ್ಕೊಂಡು ಬಾರು, ವೈನ್ ಶಾಪು ಅಥವಾ ಇನ್ನೊಂದರಲ್ಲಿ ಹೋಗಿ ಹಾಳಾಗೋಗ್ಬೋದು. ದುರಭ್ಯಾಸಗಳಿಂದ ನೀವು ನಿಮ್ಮ ಮನೆಯವರನ್ನು ಮುಳುಗಿಸಿ ನೀವು ಮುಳುಗಿ ಎಲ್ಲ ಆರ್ಥಿಕವಾಗಿ ವಿಫಲವಾಗಬಹುದು, ಅಥವಾ ಅದನ್ನೇ ಉಪಯೋಗಿಸ್ಕೊಂಡು ಇನ್ನೊಂದು ಒಳ್ಳೆ ಹಂತಕ್ಕೆ ಹೋಗ್ಬೋದು. ಸೊ ಇಲ್ಲೆಲ್ಲ ನಿಮಗೆ ಮನಸ್ಸಿದೆಯಲ್ಲ, ಇದು ಕೂಡ ನಿಮಗೆ ಒಂದು ಸವಾಲನ್ನ ಒಡ್ಡುತ್ತೆ. ಆದರೆ ಅದು ಮನಸ್ಸು ನಿಯಂತ್ರಣದಲ್ಲೇ ಇರುತ್ತೆ. ಇಲ್ಲಿ ನಿಮ್ಮ ನಿಯಂತ್ರಣ ತಪ್ಪದಂಗೆ ಇದ್ರೂ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಏನಾಗೋದಿಲ್ಲ. ಆದರೆ ಇಲ್ಲಿಗೆ ಬರ್ತಿರಲ್ಲ, ನಾನು ಸಾಮಾನ್ಯವ್ರಿಗೆ ಹೇಳ್ತಿದ್ದೀನಿ, ಕೆಲವರೆಲ್ಲ ಪ್ರೇಮ ವೈಫಲ್ಯದಿಂದ ಆತ್ಮಹತ್ಯೆನೂ ಮಾಡ್ಕೊಬಿಡ್ತಾರೆ, ಅಥವಾ ಊರು ಬಿಟ್ಟು ಹೋಗ್ಬಿಡ್ತಾರೆ, ಕಳ್ಳರು ಸುಳ್ಳರು ಆಗ್ಬಿಡ್ತಾರೆ. ಸೊ ಅದು ಒಂದು ಭಾಗ, ಅದು ವಿಶೇಷ ಘಟನೆಗಳು. ಅದನ್ನು ಬಿಟ್ಟರೆ ಈ 25ರಿಂದ 35, 40ರವರೆಗೂ ಏನಿದೆಯಲ್ಲ, ಈ ಕುಟುಂಬ, ಉದ್ಯೋಗ, ಇತ್ತೀಚೆಗೆ ಆವಾಗಲೇ ಒಂದು ಕಾರು, ಮನೆ ಕೂಡ ಆಸೆಗಳು, ಮಕ್ಕಳು ಆಗ್ತಾರೆ, ಮಕ್ಕಳನ್ನ ಶಾಲೆಗೆ ಸೇರಿಸಿ ಈ ಒಂದು 15ರಿಂದ 40 ವಯಸ್ಸಿನಲ್ಲಿ ಏನಿದೆಯಲ್ಲ, ಇಲ್ಲಿ ನಿಮಗೆ ನಿಜವಾದ ಮನಸ್ಸಿನ ಅಗ್ನಿ ಪರೀಕ್ಷೆ ಆಗುತ್ತೆ. ನೀವು ಇಲ್ಲಿ ಯಾವ ರೀತಿ ನಿಯಂತ್ರಣ ಹೊಂದ್ತೀರಿ ಅದನ್ನ ಮುಂದೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅದನ್ನು ಹೇಳ್ತೀನಿ. ಅದರ ನಂತರ 40ರಿಂದ 50, ಮಧ್ಯ ವಯಸ್ಕರಿದ್ದಾರಲ್ಲ, ಇಲ್ಲಿ ಕುಟುಂಬದ ಪಾಲನೆ ಪೋಷಣೆಗಳು ಅಥವಾ ಆಗಲೇ ಹೇಳಿದಾಗೆ ವಿಚ್ಛೇದನಗಳು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಇಲ್ಲಿ ಜಾಸ್ತಿ ನಿಮ್ಮನ್ನು ಕಾಡುತ್ತೆ. ಮನಸ್ಸು ಅನಿಯಂತ್ರಿತವಾಗಿ
ಇದಾಗೋಗ್ಬಿಡುತ್ತೆ. ಇಲ್ಲಿ ವಯಸ್ಸು ಆಗ್ತಾ ಇರುತ್ತೆ, ಆರ್ಥಿಕ ಕುಸಿತಗಳು ಆಗ್ಬೋದು, ಆರ್ಥಿಕ ಲಾಭಗಳು ಆಗ್ಬೋದು, ಕುಟುಂಬ ವೈಫಲ್ಯವೂ ಆಗ್ಬೋದು, ಕುಟುಂಬ ಸಫಲವೂ ಆಗ್ಬೋದು, ಮಕ್ಕಳ ನಿಯಂತ್ರಣದಲ್ಲೂ ಇರ್ಬೋದು, ನಿಯಂತ್ರಣದಲ್ಲಿ ಇಲ್ಲದೇನೂ ಇರ್ಬೋದು, ಮಕ್ಕಳ ಶಿಕ್ಷಣ ಮತ್ತು ಮಕ್ಕಳ ಉದ್ಯೋಗ ಇದೆಲ್ಲವೂ ಸುಮಾರು 55-60ವರೆಗೂ 40ರಿಂದ 60ವರೆಗೂ ಎಲ್ಲರ ಒಂದು ತುಂಬು ಜೀವನದ ನಿಜವಾದ ಸ್ವಾದ ಮತ್ತು ಇದು ಏನು ಸಮಸ್ಯೆಗಳು ಇಲ್ಲೇ ಇರೋದು. ಮನಸ್ಸು ಹಾದಿ ತಪ್ಪುವುದು ಅಂದರೆ ಈ ಥರದ ಹಾದಿ ಅಲ್ಲ, ಸನ್ಯಾಸತ್ವದ ಕಡೆ ಹೋಗುವುದು ಅಥವಾ ಜೀವನೋತ್ಸಾಹ ತುಂಬುವುದು ಈ ವಯಸ್ಸಲ್ಲಿ. ಅದಾದ ನಂತರ ಖಂಡಿತವಾಗ್ಲೂ ಸೀನಿಯರ್ ಸಿಟಿಸನ್ ಆಗಿ 60 ವರ್ಷದ ನಂತರ ಬದುಕು ಬೇರೆ ಬೇರೆ ಹೋಗುತ್ತೆ. ಅಲ್ಲೇನು ಒಬ್ಬೊಬ್ಬರು ಒಂದೊಂದು ಅವರ ವೃತ್ತಿ, ಅವರ ವ್ಯವಹಾರ, ಅವರ ಸರ್ಕಾರಿ ಉದ್ಯೋಗಿನ, ನಿವೃತ್ತಿನ ಅಥವಾ ಯಾವುದಾದ್ರೂ ಸಾಧನೆಯಲ್ಲಿದ್ದಾರ, ಅದೆಲ್ಲವೂ 60ರಿಂದ 80 ಬದುಕಿನ ಕೊನೆಯ ಹಂತದ್ದು. ಸೊ ಇಲ್ಲೆಲ್ಲವೂ ಕೂಡ ಮನಸ್ಸು ಬಹಳವಾದ ರೋಲನ್ನು ಮಾಡುತ್ತೆ. ಮನಸ್ಸನ್ನ ಮೊದಲು, ಈಗ ಮನಸ್ಸು ಹೇಗೆ ಹೋಗುತ್ತೆ ಅದು ವೈಯಕ್ತಿಕ, ಆದರೆ ಏನೇ ಆದರೂ ಒಂದು ಸಾರ್ವತ್ರಿಕ ಸತ್ಯಗಳು ಮನುಷ್ಯನ ವಿಷಯದಲ್ಲಿ ಇರೋದೇನಪ್ಪ ಅಂದರೆ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಳೋದು ಹೇಗೆ ಅಂತ. ಇದು ಎರಡು, ಒಂದು ಮಾನಸಿಕ, ಇನ್ನೊಂದು ದೈಹಿಕ. ದೈಹಿಕವಾಗಿ ಆರೋಗ್ಯವಾಗಿರೋದ್ರ ಜೊತೆ ಎಲ್ಲ ರೀತಿಯ ಇದು ಇರಬೇಕು ಅಂದರೆ ನೀವು ವ್ಯಾಯಾಮವನ್ನು ಅಂದರೆ ದೇಹದ ದಂಡನೆಯನ್ನ ನಿರಂತರವಾಗಿ ಮಾಡ್ಕೊಂಡು ಬರಬೇಕಾಗುತ್ತೆ. ದೇಹವನ್ನ ಗಟ್ಟಿ ಇಟ್ಕೋಬೇಕು ಅಂದರೆ ನಿಮ್ಮ ಮನಸ್ಸು ಗಟ್ಟಿ ಆಗಬೇಕು ಅಂದರೆ ದೇಹ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ಸೊ ಸೌಂಡ್ ಬಾಡಿ ಅಂದರೆ ನೀವು ಯೋಗ ಮಾಡ್ತಿರೋ, ಜಿಮ್ ಮಾಡ್ತಿರೋ, ಅಥ್ಲೆಟಿಕ್ ಮಾಡ್ತಿರೋ, ಏನೆಲ್ಲ ಮಾಡಿ, ನೃತ್ಯ ಮಾಡ್ತಿರೋ, ಯಾವುದೋ ಏನಾದರೂ ಮಾಡಿ ದೇಹವನ್ನು ಹೆಚ್ಚು ಹೆಚ್ಚು ಆರೋಗ್ಯಪೂರ್ಣವಾಗಿ ಇಟ್ಕೊಂಡ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧುವ ಮೊದಲನೆಯ ಹೆಜ್ಜೆ ಯಾವುದಪ್ಪ ಅಂದರೆ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದು. ಒಂದು ಬರೀ ಎಕ್ಸಸೈಸ್ಗಳಷ್ಟೇ ಅಲ್ಲ, ಊಟ ಮಾಡೋದಿರ್ಬೋದು ಅಥವಾ ಎಲ್ಲ ಅಂದರೆ ನಿಮ್ಮ ಕೆಲವು ವಿಷಯಗಳಿಗೆ ಪ್ರತಿಕ್ರಿಯೆ ಇರೋದು ಇದೆ. ಇದನ್ನು ಹೇಗೆ ಸಾಧನೆ ಮಾಡೋದು? ಧ್ಯಾನ ಮಾಡಬೇಕು. ಒಂದು ದೇಹವನ್ನು ಚೆನ್ನಾಗಿ ಇಟ್ಕೊಂಡ್ಮೇಲೆ ಮನಸ್ಸಿಗೆ ಮತ್ತೆ ಏನು ಅಂದರೆ ಧ್ಯಾನ ಮಾಡುವಂತಹ ಒಂದು ಮಾನಸಿಕ ಕಸರತ್ತುಗಳಿರ್ಬೋದು, ಅಥವಾ ಪುಸ್ತಕ ಓದಿರ್ಬೋದು, ಪ್ರಯಾಣ ಮಾಡೋದಿರ್ಬೋದು, ಸಮಾಜ ಸೇವೆ ಮಾಡೋದಿರ್ಬೋದು, ಇನ್ನೊಬ್ಬರಿಗೆ ನಾವು ಕಷ್ಟ ಕಾಲದಲ್ಲಿ ಸಹಾಯ ಮಾಡೋದಿರ್ಬೋದು, ಸಮಾಜದ ಬೇರೆ ಬೇರೆ ವೃತ್ತಿಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋದಿರ್ಬೋದು. ಈ ಥರದ ಕೆಲಸಗಳನ್ನು ಮಾಡ್ತಾ ಅಂದರೆ ಕುಟುಂಬದ ಪಾಲನೆ ಅದು ಬೇಸಿಕ್ಕು. ಅದ್ರ ಜೊತೆ ಈ ರೀತಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಅರಿವನ್ನು ಹೆಚ್ಚಿಸಿಕೊಳ್ತಾ ಹೋಗೋದ್ರ ಮುಖಾಂತರ ಮನಸ್ಸನ್ನು ನಿಯಂತ್ರಣಕ್ಕೆ ತಗೋಬೋದು. ಒಂದು ದೇಹವನ್ನು ಚೆನ್ನಾಗಿಟ್ಕೊಳ್ಳೋದು, ಆರೋಗ್ಯವಾಗಿ ಇಟ್ಕೊಳ್ಳೋದ್ರ ಮುಖಾಂತರ, ಮತ್ತು ಬೇರೆ ಬೇರೆ ರೀತಿಯ ಇದನ್ನು ಧ್ಯಾನದಿಂದ ಹಿಡಿದು ಪ್ರತಿಯೊಂದು ಜ್ಞಾನವನ್ನು ಸಂಪಾದನೆ ಮಾಡೋದ್ರ ಮುಖಾಂತರ ಮನಸ್ಸನ್ನು ಕಂಟ್ರೋಲಲ್ಲಿ ಇವೆರಡನ್ನು ಇಟ್ಕೊಂಡಾಗ ಇರೋದರಲ್ಲಿ ನಿಮ್ಮ ಮನಸ್ಥಿತಿ ಹೆಚ್ಚು ಕಡಿಮೆ ಆರೋಗ್ಯಪೂರ್ಣವಾಗಿರುತ್ತೆ. ಇದರಲ್ಲಿ ಯಾವುದಾದ್ರೂ ಕೊರತೆಗಳು ಉಂಟಾದರೆ ನೀವು ಕುಸಿತ ಉಂಟಾಗುತ್ತೆ. ಎಷ್ಟೋ ಜನ ಓದುವ ಅಭ್ಯಾಸ ಇಲ್ಲ, ಕೊನೆಯ ಟೈಮಲ್ಲಿ ಅನಾರೋಗ್ಯಕ್ಕೆ ಹೋದಾಗ ಆ ಅಭ್ಯಾಸ ಇರೋದಿಲ್ಲ. ಎಷ್ಟೋ ಜನಕ್ಕೆ ಪ್ರವಾಸವನ್ನು ಹೋಗುವ ಅಭ್ಯಾಸ ಇರೋದಿಲ್ಲ. ಎಷ್ಟೋ ಜನಕ್ಕೆ ವಿಚಾರ ಸಂಕಿರಣಗಳು ಬೇರೆ ಬೇರೆ ಹತ್ರ ಇರೋಲ್ಲ, ರಿಸರ್ವ್ಡ್ ಆಗಿರ್ತಾರೆ. ಇಂಥವರು ಮನಸ್ಸಿನ ನಿಯಂತ್ರಣವನ್ನು ಬೇಗ ಕಳ್ಕೊಂಡ್ಬಿಡ್ತಾರೆ. ಬೇಗ ತಮಗೆ ಆಗುವ ಕುಸಿತಗಳು, ಮಾನಸಿಕ ಕುಸಿತಕ್ಕೆ ಬೇಗ ವಿಫಲರಾಗ್ತಾರೆ. ಆತ್ಮಹತ್ಯೆಗಳು ಮಾಡ್ಕೋಬೋದು, ಓಡೋಗ್ಬೋದು, ಖಿನ್ನತೆಗೊಳಗಾಗ್ಬೋದು. ಇದನ್ನೆಲ್ಲ ಮಾಡಬೇಕು ಅಂದರೆ ದೇಹ ಮತ್ತು ಮನಸ್ಸುಗಳನ್ನು ಸದಾಕಾಲ ದಂಡಿಸಬೇಕು, ಚಟುವಟಿಕೆಯಿಂದ ಇರಬೇಕು. ಈ ಎಲ್ಲವನ್ನೂ ಕೂಡ ಜ್ಞಾನದ ಮೂಲಕ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಹೆಚ್ಚು ಅಂದರೆ ಮನಸ್ಸನ್ನ ವಿಶಾಲವಾಗಿ, ತುಂಬ ವಿಶಾಲವಾಗಿ ನೀವು ಮನಸ್ಸನ್ನು ನೋಡಿದಾಗ ಸಂಕುಚಿತತೆಗೆ ಅವಕಾಶ ಇಲ್ಲ ಅಂದರೆ ನಿಮ್ಮ ಮನಸ್ಸು ಇದೆಯಲ್ಲ ಅದು ತುಂಬ ಕಂಟ್ರೋಲಲ್ಲಿರುತ್ತೆ. ಆಗ ಈ ಜೀವನದ ಒಂದು ಅನಂತ ಪಯಣದಲ್ಲಿ ಮನಸ್ಸಿನ ಪಾತ್ರ ಏನಿದೆಯಲ್ಲ ಅದು ಸಹನೀಯ ಆಗಬೇಕು ಅಂದರೆ ನಾನು ಹೀಗೆ ಹೇಳದ್ನಲ್ಲ ಆ ಥರದನ್ನು ನಿರಂತರತೆಯನ್ನು ಕಾಪಾಡಿಕೊಂಡು ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಇರಿ. ಖಂಡಿತವಾಗಲೂ ಅದರಿಂದ ಒಂದಷ್ಟು ಉತ್ತಮ ಫಲಿತಾಂಶ ಬಂದೇ ಬರುತ್ತೆ. ನೀವು ಸಂಕುಚಿತವಾಗಿ ಯೋಚನೆ ಮಾಡ್ತಾ ನೀವು ಅದನ್ನು ನನ್ನದು ನಾನು ಅಂತ ಸ್ವಾರ್ಥಿಗೆ ಹೋದರೆ ನಿಮಗೆ ಏಟು ಬಿದ್ದಾಗ ನೀವು ಅದರಿಂದ ಹೊರಗೆ ಬರೋದು ಭಾಳ ಕಷ್ಟ. ಆದರೆ ವಿಶಾಲವಾದ ದೇಹ ಮತ್ತು ಮನಸ್ಸಿನ ಆರೋಗ್ಯವಾಗಿದ್ದಾಗ ನಿಮ್ಗೆ ಎಷ್ಟೇ ಹೊಡೆತ ಬಿದ್ದರೂ ನೀವು ಮತ್ತೆ 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 ಫಿನಿಕ್ಸ್ನಂತೆ ಎದ್ದು ಬರ್ಬೋದು. ಮತ್ತು ನಿಮ್ಮ ಜನಸಂಪರ್ಕಗಳು, ಸಮೂಹ ಸಂಪರ್ಕಗಳು ನಿಮಗೆ ಸಹಾಯಕ್ಕೆ ಬರ್ತವೆ. ನೀವು ಸ್ವಾರ್ಥಿಗಳಾದರೆ, ನೀವು ಕೆಟ್ಟವರಾದರೆ, ನೀವು ಕೆಳಗೆ ಬಿದ್ದಾಗ ಯಾರೂ ನಿಮಗೆ ಸಹಾಯ ಮಾಡೋಕ್ಕೆ ಬರಲ್ಲ. ಆಗ ಇನ್ನಷ್ಟು ಕುಸಿತ ಆಗ್ತಾ ಇರ್ತಾರೆ. ಅದಕ್ಕೆ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಇರಲೇಬೇಕು. ನಾವು ಕೂಡ ಆ ಮೌಲ್ಯಗಳನ್ನು ಉಳಿಸುವ ರೀತಿಯಲ್ಲಿ ಕೆಲಸ
ಮಾಡ್ತಾ ಇದ್ರೆ, ಸಮಾಜವೂ ಚೆನ್ನಾಗಿದ್ರೆ, ನಮಗೇನಾದರೂ ಅನಾರೋಗ್ಯವಾದಾಗ ಸಮಾಜ ನಮ್ಮ ರಕ್ಷಣೆಗೆ ಬರುತ್ತೆ. ನಾವು ಸ್ವಾರ್ಥಿಗಳಾಗಿದ್ದು ಸಮಾಜ ನಾಶ ಮಾಡುವಾಗ ನಾವು ಮೌನವಾಗಿ ಕೂತಿದ್ರೆ ಆಗ ಸಮಾಜ ಮುಳುಗೋದ್ರ ಜೊತೆ ನಾವು ಮುಳುಗ್ತೀವಿ. ಈ ಎಚ್ಚರಿಕೆ ನಿಮಗಿರ್ಲಿ ಅಂತ ಹೇಳ್ತಾ, ಮನಸ್ಸನ್ನ ಸದಾ ಚಟುವಟಿಕೆಯಿಂದ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ಕಾರ.